ನಮಸ್ಕಾರ. ಪರಿಹಾರ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪರಿಹಾರ ಮಾರ್ಗದ್ದು ಮತ್ತೊಂದು ಎಕ್ಸ್ಟೆನ್ಷನ್ ಅಂತ ನಾನು ಮನಿ ಮಾರ್ಗ ಅಂತ ಒಂದಿಷ್ಟು ಕ್ಲಾಸ್ ಮಾಡಿದ್ದೆ. ಅದ್ರ ನಡುವೆ ಈಗ ಒಂದು ಇಂಪಾರ್ಟೆಂಟ್ ಒಂದು ಸ್ಟಾಕ್ ಬಗ್ಗೆ ಮಾತಾಡೋಣ ಅಂತ ತಗೊಂಡೆ. ಕುದುರೆಮುಖ ಐರನ್ ಓರ್ ಕಂಪನಿ ಏನು ತಿಳ್ಕೊಂಡಿದ್ದೀರ, KIOCL. ಇದು ಚಾರ್ಟ್ ನೋಡ್ತಾ ಇದ್ದೀರಾ ಇಲ್ಲಿ. ನನ್ನ ಫ್ರೆಂಡ್ ಒಬ್ಬ ಕಳೆದ ತಿಂಗಳು 500ಗೆ ಬಂದಾಗ ಇದು ಮೇಲೆ ಹೋಗುತ್ತೆ ಅಂತ ಹೇಳಿದ್ದ. ನಾನು ಇಲ್ಲ, ಕೆಳಗೆ ಬರುತ್ತೆ ಅಂತ ಹೇಳಿದ್ದೆ. ಸೊ ಕೆಳಗೆ ಬಂದಿದೆ ಈಗಾಗಲೇ. ಇಲ್ಲಿ ಏನಾಗ್ತಿದೆ ಅಂದರೆ ಆಲ್ಮೋಸ್ಟ್ ಝೂಮ್ ಮಾಡಿ ನೋಡಿದ್ರೆ ನಾನು ಒಂದಿಷ್ಟು ಇಂಡಿಕೇಟ್ರೆಲ್ಲ ಹಾಕಕ್ಕೆ ಕೇಳಿದ್ದೆ ನನ್ನ ಕ್ಲಾಸ್ಗಳಲ್ಲಿ. ಸೊ ನೋಡ್ಕೊಬೋದು, ನಾನು ರಿಲೇಟಿವ್ ಸ್ಟ್ರೆಂತ್ ಮೇಯ್ನಾಗಿ ಹಾಕ್ಕೊಂಡಿದ್ದೀನಿ ಈಗ ಮೇಯ್ನಾಗಿ. ಹಾಗೆ ಟೆಕ್ನಿಕಲಿ ಈಗ ಫೇವ್ರೇಟ್ಗೆ ನಾನು ಹಾಕ್ಕೊಂಡಂಗೆ ಇದು ಲಾಸ್ಟ್ ಟೈಮ್ ಹೇಳಿದ್ದೆ, ಇದು ಕಮ್ಯುನಿಟಿಲೇ ಸಿಗುತ್ತೆ ಈ ಮೇಯ್ನು. ಅದರಲ್ಲೂ ಲಕ್ಸ್ ಆಲ್ಗೋ ಬೇಸ್ಡ್ ಸುಮಾರು ಒಂದಿಷ್ಟು ಸ್ಕ್ರಿಪ್ಟ್ಗಳಿದೆ. ಅದನ್ನು ಹಾಕ್ಕೊಂಡು ಟ್ರೇಡಿಂಗ್ ವ್ಯೂ ಅಲ್ಲಿ ನೀವು ನೋಡ್ತಾ ಇದ್ದರೆ, ಮತ್ತು ಮುಖ್ಯವಾಗಿ ಇಲ್ಲಿ ಈ DMA ಮೂವಿಂಗ್ ಆ್ಯಾವ್ರೇಜು ಅಥವಾ ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಏನೋ ಸಿಂಪಲ್ಲೇ ಇರಲಿ ಅಥವಾ ಎಕ್ಸ್ಪೊನೆನ್ಷಿಯಲ್ ಇರಲಿ, ಏನೇ ಇರಲಿ, ಜನರಲ್ ಆಗಿ ಒಂದು ಮೂವಿಂಗ್ ಆ್ಯಾವ್ರೇಜ್ ನೋಡಿಕೊಂಡು ನೀವು ಮೂವ್ ಮಾಡಬೇಕಾಗತ್ತೆ. ಸೊ ಇದು ನಾನು ಮೂವಿಂಗ್ ಆ್ಯಾವ್ರೇಜ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು 250 ಮೂವಿಂಗ್ ಆ್ಯಾವ್ರೇಜ್ಗಿಂತ ಕೆಳಗೆ ಬಂದಿದೆ ಈಗ. ಸೊ ಇಲ್ಲಿ ನನ್ನ ಮೇಯ್ನು ಸಪೋರ್ಟ್ ಏನಿದೆ ಬ್ರೇಕ್ ಆಗಿದೆ ಇದು, ಮತ್ತು ಸೊ ಡೌನ್ ಹೋಗ್ತಾ ಇದೆ. ಸೊ ನನ್ನ ಪ್ರಕಾರ ಇದು ಕನಿಷ್ಠ ಈ ಲೆವೆಲ್ ಅಂದರೆ 323 ಲೆವೆಲ್ ಬರ್ಬೋದು. ಪ್ರಸ್ತುತ 386 ಇದೆ. ಒಂದು ಇನ್ ಕೇಸ್ ಏನಾದರೂ ನಾಡಿದ್ದು ಸೋಮವಾರ ಓಪನಿಂಗಲ್ಲಿ ಈ ಪ್ರೆಸೆಂಟ್ ಕ್ಲೋಸಿಂಗ್ ಏನಿದೆ 3TXಗಿಂತ ಮೇಲೆ ಹೋದರೆ ಖಂಡಿತವಾಗ್ಲೂ ಒಂದು 500 ರೇಂಜಿಗೆ ಮತ್ತೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ಸೊ ಇಲ್ಲಿಗೆ ಸಪೋರ್ಟ್ ಆಗಿಲ್ಲ, ಕೆಳಗೆ ಬಂದಿದೆ. ಮೇಯ್ನಾಗಿ 374 ಟಚ್ ಆಗಿ ವಾಪಸ್ ಕ್ಲೋಸಿಂಗಲ್ಲಿ 386 ಸಮಥಿಂಗ್ ಆಗಿರೋದು ಇದು. ಸೊ ನಾನೇನು ಲೈನ್ ಡ್ರಾ ಮಾಡ್ತಾ ಇಲ್ಲ, ಸ್ಟಿಲ್ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ರೇಂಜಿಂದ ಕೆಳಗೆ ಬಂದಿದೆ. ಈ ಕೆಳಗೆ ಬಂದಿರೋದು ಒಂದು ಗುಡ್ ಸೈನ್ ಅಲ್ಲ ಇಲ್ಲಿ. ಸೊ ನನಗೆ ಈ ಲೆವೆಲ್ ಮತ್ತೆ ವಾಪಸ್ ಬೌನ್ಸ್ ಬ್ಯಾಕ್ ಮೇಲೆ ಹೋದರೆ ಇಟ್ಸ್ ಎ ಗುಡ್ ಕಮ್ ಬ್ಯಾಕ್ ಅಂತ ಹೇಳ್ಕೊಂಡು ನಾನು ತೊಗೊಬೇಕಾಗುತ್ತೆ. ಇಲ್ಲ ಅಂದರೆ ಇದ್ರ ಸ್ಟಾಕ್ ಕನಿಷ್ಠ ಈ ಲೆವೆಲೆಲ್ಲ ಕ್ರಾಸ್ ಮಾಡಿ 320 ಲೆವೆಲ್ ತನಕ ಬರ್ಬೋದು. ಇದು ಮೊದಲೇ ಮಾರ್ಕೆಟ್ ಅಷ್ಟು ಚೆನ್ನಾಗಿಲ್ಲ. ಸೊ ಹಾಗಾಗಿ ಒಂದು ನೋಡ್ತಾ ಇರಬೇಕಾಗುತ್ತೆ, ತುಂಬ ಅಬ್ಸರ್ವ್ ಮಾಡಿ ಬೈ ಮಾಡಿ ಯಾವುದೇ ಒಂದು ಸ್ಟಾಕು. ಯಾರೇ ಒಂದು ರೆಕಮೆಂಡ್ ಮಾಡಿದ್ರು ನೀವು ಫಂಡಮೆಂಟಲ್ಸ್ ಆಗಿ ಏನಿದೆ ಅದನ್ನು ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಸೊ ಇಂಪಾರ್ಟೆಂಟ್ ಇದೊಂದು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ ಇಲ್ಲಿ, ಕರೆಕ್ಟ್. ಅದು ಬ್ರೇಕೌಟ್ ಇಲ್ಲಿ ಮೇನ್ ಹೋಗಬೇಕು ಆ್ಯಕ್ಚುಲಾಗಿ. ಸೊ ವಾಪಸ್ ಬೌನ್ಸ್ ಆಗುತ್ತೆ ಇದು. ಇನ್ ಕೇಸ್ ಈ ಲೆವೆಲ್ ಗುಡ್ ಬೈ ಝೋನ್ ಆಲ್ವೇಸ್ ಈ ಲೆವೆಲ್ ಇರುತ್ತೆ, ಕನಿಷ್ಠ ಈ ಲೆವೆಲ್ ಆದರೂ ತೊಗೊಬೇಕು ನೀವು. ಸೊ 415 ವಾಚ್ ಲೆವೆಲ್ ತನಕ ಇಟ್ಕೊಂಡು, ಇನ್ ಕೇಸ್ 417 ಹೋಗಲಿಲ್ಲ ಅಂದರೆ ವಾಪಸ್ ಇದೋಗುತ್ತೆ, ಕೆಳಗೆ ಬರೋಕ್ಕೆ ಸಾಧ್ಯತೆ ಇದೆ. ಇಂಟ್ರಾಡೇ ಆಗೂ ಅಷ್ಟೇ. ನೀವು ನಾನು ವೀಕ್ಲಿ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಮುಖ್ಯವಾಗಿ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ಗೆ ತಲೆಯಲ್ಲಿ ಇಟ್ಕೊಂಡು ಅವ್ರಿಗೆ ಹೇಳೋವಂಥದ್ದು. ಸೊ ಡೇ ಟ್ರೇಡಿಂಗಲ್ಲೂ ನೋಡಿದ್ರು ನೀವು ಡೇ ಚಾರ್ಟ್ ಹಾಕಿ ನೋಡಬೇಕಾಗುತ್ತೆ. ಸೊ ಅದೇ ಸೇಮ್ ಇಲ್ಲಿ ಕತೆ ಹೇಳ್ತಾ ಇದೆ. ಇದು ಕೆಳಗೆ ಬಂದಿದೆ ಇದು. ಸೊ ಮತ್ತಷ್ಟು ಕೆಳಗೆ ಹೋಗೋ ಸಾಧ್ಯತೆ ಇದೆ. ರಿಲೇಟಿವ್ ಸ್ಟ್ರೆಂತ್ ಕೂಡ ತುಂಬ ಒಂದು 1.4 ತನಕ ಬಂದಿದೆ. 0ಗಿಂತ ಕೆಳಗೆ ಹೋದರೆ ಖಂಡಿತವಾಗಿ ಇನ್ನೂ ಡೌನ್ ಹೋಗುತ್ತೆ ಇದು. ಸೊ ಇದು ಚೇಂಜ್ ಆಗುತ್ತೆ. ಚೇಂಜ್ ಆಗಿ ಇವನ್ನ ನೀವು ಬೊಲಿಂಜರ್ ಇರ್ಬೋದು ಅಥವಾ ಬೇರೆ ಬೇರೆ MACD ಏನೇ ಒಂದು ಇಂಡಿಕೇಟರ್ಸ್ ಏನೇ ಇದ್ರೂ ಫಾಲೋ ಮಾಡಿ ಅದನ್ನು. ಸೊ ಆಲ್ವೇಸ್ ನೀವು ಇಂಡಿಕೇಟರ್ಸ್ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಯಾರೋ ಹೇಳಿದ್ದು ಏನೋ ಮಾಡಿದ್ದು ಅಂತ ದಯವಿಟ್ಟು ಮಾಡೋಕ್ಕೆ ಹೋಗಿ. ಇನ್ವೆಸ್ಟ್ ಸೇಫ್ ಮಾಡಿ, ಲಾಂಗ್ ಟರ್ಮ್ಗೆ ಮಾಡಿ. ನೆಕ್ಸ್ಟ್ 2 ಮಂತ್ಸು ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಒಂದು ರಿಸಲ್ಟ್ ಬಂದು ಅನೌನ್ಸ್ ಆಗೋ ತನಕ, ರಿಸಲ್ಟ್ಸ್ ಏನೇ ಇರಲಿ, ನಾನು ಮೋದಿ ಪರ ಅಥವಾ BJP ಪರ ಅಥವಾ ಕಾಂಗ್ರೆಸ್ ವಿರೋಧಿ ಆ ಥರ ಎಲ್ಲ ಹೇಳಲಿಕ್ಕೆ ಹೋಗಲ್ಲ. ಸೊ ಮಾರ್ಕೆಟ್ಗೆ ಏನು ಬೇಕೋ ಅದಕ್ಕೆ ಗೊತ್ತಿದೆ ಮಾರ್ಕೆಟ್ಗೆ. ಇನ್ ಕೇಸ್ ಮತ್ತೆ ರಿಪೀಟ್ ಆಗಿಲ್ಲ ಮಾರ್ಕೆಟ್ ಅಂದರೆ, ಮೀನ್ಸ್ BJP ಬರಲಿಲ್ಲ ಅಂದರೆ ಮಾರ್ಕೆಟ್ ತುಂಬ ಕೆಳಗೆ ಹೋಗುತ್ತೆ. ಮಾರ್ಕೆಟ್ಗೆ ಏನು ಬೇಕೋ ಅಪ್ ಹೋಗುವಂಥದ್ದು, ಅದಕ್ಕೆ ತಕ್ಕಂಗೆ ಏನೇನು ವ್ಯವಸ್ಥೆ ಮಾಡಬೇಕೋ ಮಾಡ್ತಿದ್ದಾರೆ. ಸೊ ತುಂಬ ಪೀಕ್ ಹೋಗಿತ್ತು ಇಲ್ಲಿ ತನಕ ಮಾರ್ಕೆಟು.
ಆಲ್ಮೋಸ್ಟ್ 20-30% ತುಂಬ ಸ್ಟಾಕ್ಸ್ ಒಳ್ಳೆ ಸ್ಟಾಕ್ಸ್ ಬಿದ್ದಿದೆ. ಯಾವುದಕ್ಕೂ ನೀವು ಸ್ಕ್ರೀನರ್ ಅಥವಾ ಬೇರೆ ಬೇರೆ ಟೂಲ್ಸ್ ಯೂಸ್ ಮಾಡಿಕೊಂಡು ಒಳ್ಳೆ ಸ್ಟಾಕ್ನ ಸೆಲೆಕ್ಟ್ ಮಾಡಿ, ತುಂಬ ಒಳ್ಳೆ ಸೆಲೆಕ್ಟ್ ಮಾತ್ರ ಇನ್ವೆಸ್ಟ್ ಮಾಡಿ. ಒಂದು ಶಾರ್ಟ್ ಟರ್ಮ್ ಗೇನ್ಗೋಸ್ಕರ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅದನ್ನು ಕಳ್ಕೊಳಕ್ಕೆ ಹೋಗ್ಬಿಡಿ. ತುಂಬ ಸಿಗ್ತವೆ. ನಾನು ಸ್ಕ್ರೀನರ್ಗೆ ಹೋದರೆ ಕನಿಷ್ಠವಾಗಿ ಏನಾದರೂ, ಈ ಮೊನ್ನೆ ಯಾರೋ ಹೇಳ್ತಾರೆ ಹಜೂರು, ಹೌದು ಇದು ಸ್ಕ್ರೀನರಲ್ಲೇ ಸುಮಾರು ಸಿಗ್ತವೆ. ನೀವು ಇಲ್ಲಿ ಒಂದು ಹಾಕೊಂಡಿದ್ರು ಮ್ಯಾಜಿಕ್ ಫಾರ್ಮುಲಾ ಅಂತ ಇಲ್ಲಿ ಸ್ಕ್ರೀನ್ಸ್ ಅಂತ ಹೋದರೆ ನಿಮಗೆ ಬೇರೆ ಬೇರೆ ಸಿಗ್ತವೆ. ಮ್ಯಾಜಿಕ್ ಫಾರ್ಮುಲಾ ಅಂತ ಹಾಕ್ಕೊಂಡೆ, ಬೇಸ್ಡ್ ಆನ್ ಏನೋ ಒಂದಿಷ್ಟು ಅದು ರೂಲ್ಸ್ ಇದೆ. ನಾನು ರೂಲ್ಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಲ್ಲ. ಇದರಲ್ಲಿ ಲಿಸ್ಟ್ ಸಿಗುತ್ತೆ ನಿಮಗೆ, ಮುಖ್ಯವಾಗಿ ಕೋಲ್ ಇಂಡಿಯಾ ಇಂಥದ್ದೆಲ್ಲ. ಸೊ ಕೋಲ್ ಇಂಡಿಯಾ ಇಸ್ ಒನ್ ಆಫ್ ದ ಗುಡ್ ಸ್ಟಾಕ್ ಸ್ಟಿಲ್, ಬಟ್ ಇಟ್ಸ್ ನಾಟ್ ಎ ಗುಡ್ ಟೈಮ್ ಟು ಬೈ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ 20 DMA ಕೆಳಗೆ ಬಂದಿದೆ. ಇಲ್ಲೂ ನೋಡ್ಬೋದು ನೀವು, ಡೈಲಿ ಮೂವಿಂಗ್ ಆ್ಯಾವರೇಜ್ಗಿಂತ ಕೆಳಗೆ ಬಂದಿದೆ. ಬಟ್ ಸ್ಟಿಲ್ ಅವು ಒಂದು, ಸೊ ಇದನ್ನು ಸ್ಕ್ರೀನರಲ್ಲಿ ಹಾಕಿ ತೋರಿಸಲ್ಲ ಈಗ, ಸುಮ್ಮನೆ ಇದು ಎಕ್ಸಾಂಪಲ್ ತೊಗೊಂಡೆ. ಮ್ಯಾಜಿಕ್ ಫಾರ್ಮುಲಾದಲ್ಲಿ ಇದು ತೊಗೊಂಡ್ರೆ ತುಂಬ ಒಂದು ಅನುಕೂಲ ಆಗುತ್ತೆ ಅಂತಲ್ಲ. ಸೊ ಆದಷ್ಟು ಏನೇ ಒಂದು ಚಾರ್ಟ್ ನೋಡಬೇಕಾದ್ರೂ ಅಥವಾ ಏನೇ ಮಾಡಿದ್ರು ತುಂಬ ತರವಾಗಿ ಚೆಕ್ ಮಾಡಿ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಇದು. ಸೊ ವಿಶ್ ಯು ಆಲ್ ದ ಬೆಸ್ಟ್, ಸ್ಟೇ ಇನ್ವೆಸ್ಟೆಡ್. ಟ್ರೇಡಿಂಗ್ ಮಾಡೋರು ತುಂಬ ಒಂದು ಎಲ್ಲ ನೋಡಿಕೊಂಡು ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.